Hello everyone, welcome to Sanmarga classes. Let us see question number 24 of chapter Some Natural Phenomena. What precautions are to be followed while constructing buildings at the zones where earthquakes occur frequently? ಈಗ ಅರ್ಥಕ್ವೇಕ್ ಫ್ರೀಕ್ವೆಂಟ್ ಆಗಿ ಆಗೋ ಝೋನ್ಸ್ ಅನ್ನ ವೀಕರ್ ಝೋನ್ಸ್ ಅನ್ನ ಏನಂತ ಕರೀತಾರೆ? ಫಾಲ್ಟ್ ಝೋನ್ಸ್ ಆರ್ ಸೆಸ್ಮಿಕ್ ಝೋನ್ಸ್ ಅಂತ ಕರೀತಾರೆ. ಇಂಥ ಪ್ಲೇಸಸ್ ಅಲ್ಲಿ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡುವಾಗ ಯಾವ್ಯಾವ ಪ್ರಿಕಾಷನ್ಸ್ ಅನ್ನ ತಗೋಬೇಕು ಅಂತ ಕೇಳ್ತಿದ್ದಾರೆ. ಕನ್ಸಲ್ಟ್ qualified architects and structural engineers in highly seismic areas. The use of mud and wood is better than heavy construction material. See, ಈ ತರ ಏರಿಯಾಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಾಗ we have to consult qualified architects and structural engineers who have experience, who who had studied regarding all these concepts. ಅವ್ರನ್ನ ನಾವು ಕನ್ಸಲ್ಟ್ ಮಾಡಬೇಕು. And use of mud and wood is better than heavy construction material. Instead of iron, cement or brick, mud and wood is better because this is very lighter material. Alva wood ಏನಿದೆ very lighter material, also it is flexible. ವುಡ್ ಫ್ಲೆಕ್ಸಿಬಲ್ ಕೂಡ ಇರುತ್ತೆ. ಅರ್ಥಕ್ವೇಕ್ ಆಗುವಾಗ ಅರ್ತ್ ಶೇಕ್ ಆಗುತ್ತೆ. ಇಫ್ ಇಟ್ ಇಸ್ ಬ್ರಿಕ್ ಆರ್ ಸಿಮೆಂಟ್, ಎಟ್ ದಟ್ ಕೇಸ್ ಏನಾಗೋ ಚಾನ್ಸಸ್ ಇರುತ್ತೆ? ದರ್ ಮೇ ಬಿ ಕ್ರ್ಯಾಕ್ಸ್ ಅಲ್ವಾ? ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ವುಡ್ ಮತ್ತೆ ಮಣ್ಣನ್ನ ಹಾಕಿ ಕಟ್ಟಿದ್ರೆ ಅಲ್ಲಿ ಕ್ರ್ಯಾಕ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಅಂಡ್ ಇದ್ರ ಕಾಂಬಿನೇಷನ್ ಏನಿದೆ, they have capacity to also absorb some amount of seismic waves. ಸ್ವಲ್ಪ ಸೆಸ್ಮಿಕ್ ವೇವ್ಸ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಕೆಪಾಸಿಟಿ ಕೂಡ ಇದೆ ಅಂತ ಹೇಳ್ತಾರೆ. ಸೊ ಇದು ಬೆಟರ್ ದ್ಯಾನ್ ಹೆವಿ ಕನ್ಸ್ಟ್ರಕ್ಷನ್ ಮಟೀರಿಯಲ್. ದೆನ್ ಇಟ್ ಈಸ್ ಬೆಟರ್ ಇಫ್ ದ ಕಬೋರ್ಡ್ಸ್ ಅಂಡ್ ಶೆಲ್ಫ್ಸ್ ಆರ್ ಫಿಕ್ಸ್ಡ್ ಟು ದ ವಾಲ್ಸ್. ಇಲ್ಲಿ ಕಬೋರ್ಡ್ಸ್ ಮತ್ತೆ ಶೆಲ್ಫ್ಸ್ ಅನ್ನ ವಾಲಿಗೆ ಫಿಕ್ಸ್ ಮಾಡಿರ್ಬೇಕು. ಯಾಕೆ? ಇಲ್ಲಾಂದ್ರೆ ಅದು ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ? ಯಾರ್ದಾರು ಮೈ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ ಅರ್ಥಕ್ವೇಕ್ ಆಗೋ ಟೈಮಲ್ಲಿ. ಹಾಗಾಗಿ ಬಿಲ್ಡಿಂಗ್ ಶುಡ್ ಕಂಟೈನ್ ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್. ಇಲ್ಲಿ ಅರ್ಥಕ್ವೇಕ್ ಆಗೋ ಟೈಮಲ್ಲಿ ಬೆಂಕಿ ಅವಘಡಗಳು ಆಗೋ ಚಾನ್ಸಸ್ ಇರುತ್ತೆ. ಸೊ ಬಿಲ್ಡಿಂಗ್ ಶುಡ್ ಕಂಟೈನ್ ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ ಅಥವಾ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಹೇಳಿರ್ತಾರೆ. ದೀಸ್ ಆರ್ ದ ಪ್ರಿಕಾಷನ್ಸ್ ಯಾವಾಗ ಫಾಲ್ಟ್ ಝೋನ್ಸ್ ಅಲ್ಲಿ ಅಥವಾ ವೀಕರ್ ಝೋನ್ಸ್ ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡ್ತಿದೀವಿ ಅಂತ ಅಂದ್ರೆ ಅವಾಗ ಇದೆಲ್ಲ ಪ್ರಿಕಾಷನ್ಸ್ ಅನ್ನ ತಗೊಂಡಿರ್ಬೇಕು. ಥ್ಯಾಂಕ್ ಯು.